ಚಿಕ್ಕೋಡಿಯಲ್ಲಿ ರಾಜು ಕಾಗೆ ಕೊಟ್ಟಂತಹ ಹೇಳಿಕೆ ಕುತೂಹಲವನ್ನ ಕೆರಳಿಸ್ತಾ ಇದೆ. ರಾಜಕಾರಣದಲ್ಲಿ ಯಾರೂ ಕೂಡ ಶತ್ರುಗಳಲ್ಲ. ಸವದಿ ಜಾರಕಿಹೊಳಿ ಕತ್ತಿ ಮುಂದೆ ಒಂದಾಗಬಹುದು. ಚಿಕ್ಕೋಡಿಯಲ್ಲಿ ಶಾಸಕ ರಾಜು ಕಾಗೆ ಕೊಟ್ಟಂತಹ ಸ್ಫೋಟಕ ಹೇಳಿಕೆ ಇದು. ರಾಜಕಾರಣದಲ್ಲಿ ಯಾರೂ ಶತ್ರುಗಳಿಲ್ಲ, ಯಾರೂ ಮಿತ್ರರಿಲ್ಲ. ಬೆಳಗಾವಿ ಜಿಲ್ಲಾ ರಾಜಕಾರಣ ಬೇರೆ ದಾರಿಯಲ್ಲಿಯೇ ಸಾಗ್ತಾ ಇದೆ. ಲಕ್ಷ್ಮಣ್ ಸವದಿ ಅವಿರೋಧವಾಗಿ ಆಯ್ಕೆ ಆಗದಿರೋದು ನೋವನ್ನ ತರಿಸಿದೆ. ಅಥಣಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸವದಿ ಗೆಲುವು ನಿಶ್ಚಿತ ಅಂತ ಹೇಳಿದ್ದಾರೆ. ಸವದಿ ಜಾರಕಿಹೊಳಿ ಕತ್ತಿ ಮುಂದೆ ಒಂದಾಗಬಹುದು ಅನ್ನುವಂತಹ ಭವಿಷ್ಯವನ್ನು ನುಡಿದಿದ್ದಾರೆ. ಈಗಾಗಲೇ ಡಿಸಿಸಿ ಬ್ಯಾಂಕ್ನ ಚುನಾವಣೆಯ ರಣಕಣ ರಂಗೇರ್ತಾ ಇದೆ. ಇಂತಹ ಸಂದರ್ಭದಲ್ಲಿಯೇ ಈ ಹೇಳಿಕೆ, ರಾಜು ಕಾಗೆ ಅವರ ಹೇಳಿಕೆ ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಒಂದು ಕಡೆ ಕತ್ತಿ ಸವದಿ, ಮತ್ತೊಂದು ಕಡೆ ಜಾರಕಿಹೊಳಿ ಬ್ರದರ್ಸ್ ಪ್ರತಿಷ್ಠೆಗಾಗಿ ದೊಡ್ಡ ಮಟ್ಟದ ಫೈಟನ್ನು ನಡೆಸ್ತಾ ಇದ್ದಾರೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಜಂಗಿ ಕುಸ್ತಿ ಏರ್ಪಾಡಾಗಿದೆ. ಇಂತಹ ಸಂದರ್ಭದಲ್ಲಿಯೇ 9 ಜನ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದರ ನಡುವೆ ರಾಜು ಕಾಗೆ ಸ್ಟೇಟ್ಮೆಂಟ್ ಕುತೂಹಲವನ್ನು ಹೆಚ್ಚಿಸ್ತಾ ಇದೆ. ರಾಜಕಾರಣದಲ್ಲಿ ಯಾರು ವೈರಿಗಳು ಅಲ್ಲ, ಯಾರು ಗೆಳೆಯರು ಅಲ್ಲ. ಕೆಲವು ಸಮಯದಲ್ಲಿ ಕೆಲವು ವಿಷಯಗಳಾಗಿರ್ತಾವು. ನಾಳೆ ಸೌದಿ ಅವರು ಮತ್ತು ಜಾರಕಿಹೊಳಿ ಅವರು ಕೂಡಬಹುದು. ನಾವು ಎಲ್ಲಾರು ಕೂಡಬಹುದು. ಏನ ಈಗ ರಮೇಶ್ ಕತ್ತಿ ಜಾರಕಿಹೊಳಿನೂ ಕೂಡಬಹುದು. ಅಲ್ಲ, ರಾಜು ಕಾಗೆ ಸೌದಿ ಅವ್ರನ್ನ ಬಿಟ್ಟು ಜಾರಕಿಹೊಳಿ ಅವ್ರನ್ನ ಕೂಡಬಹುದು. ಇಲ್ಲ, ಹಂಗೇನ ಆಗೋದಲ್ಲ. ಎಲ್ಲಾರು ಅವ್ರನ್ನ ಬಿಟ್ಟು ಇವ್ರು ನಾನ್ಕ ಯಾರ ಪರಾನೂ ಇಲ್ಲ, ಯಾರು ವಿರುದ್ಧ ಇಲ್ಲ, ಯಾವ ಘಟ್ಟದೂ ಇಲ್ಲ, ಯಾರು ಗುಂಪು ಇಲ್ಲ. ನಾವು ಯಾವಾಗಲೂ ನನ್ನ ಪರವಾಗಿ ಇರ್ತೀನಿ. ನಾನು ಯಾರು ಗುಂಪದಲ್ಲಿ ಅಂತ ಎಷ್ಟೋ ದಿನದಿಂದ ರಾಜಕಾರಣದಲ್ಲಿ ನಾನು 40 ವರ್ಷದಲ್ಲಿ ಯಾರು ಗುಂಪು ಪರವಾಗಿ ಹೋಗಿಲ್ಲ. ನಾನು ಸಮಯ ಆ ತರ ಮಾಡಿಸ್ತೈತಿ, ಅದೇನ್ ಮಾಡಕ್ಕಾಗಲ್ಲ. ಅವಿರೋಧವಾಗಿ ಆಯ್ಕೆ ಆದ್ರೆ ಸೌದಿ ಒಂದ್ ಬನ, ಜಾರಕಿಹೊಳಿ ಒಂದ್ ಬನ ಆದ್ರೆ ಸರ್ ತಮ್ಮ ಹಂಗೇನ್ ಆಗೋದಲ್ಲ.